ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಇಂದು 18 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಸೊ ಹಾಗಾದ್ರೆ ಆ ಒಂದು 18 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದಲ್ವಾ. ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಲ್ವಾ. ಸೊ 2ರಿಂದ 2.5 ತಿಂಗಳಾಯಿತು ಇನ್ನೂ ಕೂಡ ಬಂದಿಲ್ಲ. ಸೊ ಇಂದು ಬರುವಂತಹ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಇನ್ಮೇಲಿಂದ ಸ್ಟಾರ್ಟೇ ಕಣ್ರಿ. ಈಗಾಗಲೇ ದೊಡ್ಡ ಸಭೆಯಲ್ಲಿ ಹೇಳಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ನಿನ್ನೆನ್ನು ಸಿಕ್ಕಾಪಟ್ಟೆ ಜನರು ಕಮೆಂಟ್ ಕೂಡ ಮಾಡಿದ್ರು, 4,000 ಜಮಾ ಆಗಿದೆ, 2,000 ಜಮಾ ಆಗಿದೆ ಅಂತ. ಸಾಕಷ್ಟು ಫಲಾನುಭವಿಗಳು ಕೂಡ ಜಮಾ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಸೊ ಹಾಗಾದ್ರೆ ನಿಮಗೂ ಕೂಡ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಮೊದಲಿಗೆ ಈ ಒಂದು 18 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳಿ. ಅದರ ಜೊತೆಗೇನೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಮಾಹಿತಿ ಬಂದಿರುವಂಥದ್ದು. ಸೊ ಅದು ಏನು ಅನ್ನುವಂಥದ್ದು ಅಂದರೆ, ಈಗ ನಿಮ್ಮ ಒಂದು BPL ರೇಷನ್ಸ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳಿ. ನೀವು BPL ರೇಷನ್ ಕಾರ್ಡ್ಗಳಿಗೆ ಅರ್ಹಲಿಲ್ಲಪ್ಪ ಅಂದರೆ ನಿಮ್ಮದು ರದ್ದು ಮಾಡಲ್ಲ, APLಗೆ ಕನ್ವರ್ಟ್ ಮಾಡ್ತಾರೆ. ಅಂದರೆ BPLದಿಂದ APLಗೆ ತೆಗೆದುಹಾಕ್ತಾರೆ. ನೀವು APL ಕಾರ್ಡನ್ನು ಪಡ್ಕೋಬಹುದು. ಓಕೆನಾ. ಸೊ ಒಬ್ಬೊಬ್ರದ್ದು BPL ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ, ಒಬ್ಬೊಬ್ರದ್ದು ಏನು ಮಾಡ್ತಾರೆ, APLಗೆ ಕನ್ವರ್ಟ್ ಮಾಡ್ತಾರೆ. ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ತಾರೆ, ಯಾಕೆ ಕನ್ವರ್ಟ್ ಮಾಡ್ತಾರೆ, ಸೊ ನಮಗೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಬರಲ್ವಾ, ಈ ರೀತಿಯಾಗಿ ಎಲ್ಲ ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಈಗ ಸದ್ಯಕ್ಕೆ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರಿಫಿಕೇಶನ್ ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಡೌಟ್ಸ್ ಕೂಡ ಏನೂ ಉಳಿಯಲ್ಲ. ಸೊ ಕ್ಲಿಯರ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ನೋಡಿ ವೀಕ್ಷಕರು, ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ. ನೀವೇನು ಭಯ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ನಮಗೆ ಬಂದಾಗಿದೆ ಅಥವಾ ನಮಗೆ ಬರೋದೇ ಇಲ್ವಾ, ಇದುವರೆಗೂ ಕೂಡ ಬರ್ತಾ ಇಲ್ಲ, ಇವರೇನು ಬಂದ್ ಮಾಡಿಬಿಡ್ತಾರ ಅಂತಹ ಒಂದು ಏನು ತಲೆನೂ ಕೂಡ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯನ್ನು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ದೊಡ್ಡದಾದಂತಹ ಸಭೆಯಲ್ಲಿನೇ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಏನು 11 ಮತ್ತು 12ನೇ ಕಂತಿನ ಹಣ ಬರಬೇಕಾಗಿತ್ತಲ್ವಾ, ಸೊ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಾ ಇದ್ವಿ. ಕೆಲವು ತಾಂತ್ರಿಕ ದೋಷದಿಂದ ನಿಮಗೆ ಹಣ ಜಮಾ ಮಾಡ್ಲಿಕ್ಕಾಗಿದ್ದಿಲ್ಲ. ಸೊ ಇನ್ಮೇಲಿಂದ ನಿಮಗೆ ಹಣ ಬರ್ತಾನೆ ಇರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರ ಖಾತೆಗೆ ನಾನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸಿದ್ದೇನೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಅದರ ವೇಳೆಗೆ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಕೂಡ, ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ. ನಿಮಗೆ ಬರಲಿಲ್ಲ ಅಂದರೆ ಇಂದು ಅಥವಾ ನಾಳೆ ಬಂದೇ ಬರುತ್ತೆ, 100% ಬರುತ್ತೆ ವೀಕ್ಷಕರೇ. ಸೊ ಈಗ ಒಂದು ರೇಷನ್ಸ್ ಕಾರ್ಡ್ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮಧ್ಯದಲ್ಲಿ ಆ ಒಂದು 18 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು. ಆ ಒಂದು 18 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ವೀಕ್ಷಕರೇ. ಮೊದಲು ಈ ರೇಷನ್ಸ್ ಕಾರ್ಡ್ ಬಗ್ಗೆ ಕ್ಲಿಯರ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಸಂಬಂಧಪಟ್ಟಂತ ಮಾಹಿತಿಯನ್ನು ತಿಳ್ಕೊಳ್ಳೋಣವಾ. ಸೊ ಈಗ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಈಗ 10ರಿಂದ 15 ಲಕ್ಷ ರೇಷನ್ ಕಾರ್ಡ್ ಅಂತೂ ರದ್ದು ಮಾಡಿದ್ದಾರೆ ಆಹಾರ ಇಲಾಖೆ. ಸೊ ಆಹಾರ ಇಲಾಖೆಗೆ CM ಸಿದ್ದರಾಮಯ್ಯನವರೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಯಾರು ಎಲಿಜಿಬಲ್ ಇರಲ್ಲ ಅವ್ರೆಲ್ಲರನ್ನೂ ಕೂಡ ರದ್ದು ಮಾಡಿ ಅಂತ. ಅದರೊಳಗೇನೆ 40 ಲಕ್ಷ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡುವಂತಹ ಚಾನ್ಸಸ್ ಇರುತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬರೀ ಒಂದು 20% ಅಂದ್ರೆ 30% ಬಡ ಜನರಿದ್ದಾರೆ. ಅದ್ರೊಳಗೇನೆ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಈಗ 80% 60% ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಒಂದು 30% ಆದರೂ ಡಿಪ್ರೆಷನ್ ಅಂದರೆ ಹೆಚ್ಚು 30% ರೇಷನ್ಸ್ ಕಾರ್ಡ್ಗಳನ್ನ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಅವರು ಎಲಿಜಿಬಲ್ ಇಲ್ಲ ಅಂದರೂ ಸಹಿತ. ಅದಕ್ಕೋಸ್ಕರ ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಅದರ ಒಳಗೇನೆ ಯಾರು APLಗೆ ಎಲಿಜಿಬಲ್ ಇರ್ತಾರೆ, BPLಗೆ ಎಲಿಜಿಬಲ್ ಇರಲ್ಲ. ಅಂದರೆ 1,20,000ಕ್ಕಿಂತ ಮೇಲ್ಗಡೆನೇ ಇರುತ್ತೆ ಅಮೌಂಟು, ಅಥವಾ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಲ್ಲ, ಅಥವಾ ಬಡತನ ರೇಖೆಗಿಂತ ಕೆಳಗಡೆ ಇರಲ್ಲ, ಅಥವಾ ಯಾವ್ದ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರ್ತಾರೆ. ಸೊ ಇಂತಹ ಒಂದು ರೇಷನ್ಸ್ ಕಾರ್ಡ್ ಉಳ್ಳ ಒಂದು ಮಹಿಳೆಯರನ್ನು ತೆಗೆದಾಕ್ತಾರೆ. ಅದನ್ನು ತೆಗೆದಾಕೋದ್ರ ಜೊತೆಗೆ ಪೂರ್ತಿಯಾಗಿ ರದ್ದು ಮಾಡಿಬಿಡಲ್ಲ. ಅವ್ರನ್ನ ಇಡೀ BPL APL ಯಾವುದೇ ರೇಷನ್ ಕಾರ್ಡಿಂದ ತೆಗೆದಾಕಿಬಿಡಲ್ಲ. ಏನು ಮಾಡ್ತಾರೆ, BPLದಿಂದ APLಗೆ ಜಂಪ್ ಮಾಡಿಸ್ಬಿಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಇಲ್ಲಿಂದ ತೆಗೆದುಬಿಟ್ಟು ಅಲ್ಲಿ ಹೆಸರು ಸೇರ್ಪಡೆ ಮಾಡಿ ಅವ್ರಿಗೆ ಏನು ಮಾಡ್ತಾರೆ, BPL ರೇಷನ್ ಕಾರ್ಡನ್ನು ವಿತರಣೆ ಮಾಡಿಬಿಡ್ತಾರೆ, APL ರೇಷನ್ ಕಾರ್ಡನ್ನು. ಸೊ ಓಕೆ, ಆ ಒಂದು APL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಮಾತ್ರ ಇವರು ಪಡೀಲಿಕ್ಕೆ ಸಾಧ್ಯ. ಆದರೆ BPL ರೇಷನ್ ಕಾರ್ಡ್ಗಳು ಏನು ಬರ್ತಾವಲ್ಲ, ಈಗ ನೋಡಿ ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ನಲ್ಲಿ BPL ರೇಷನ್ ಕಾರ್ಡ್ ಹೊಂದಿದವರಿಗೆ 5 ಲಕ್ಷ ರೂಪಾಯಿ ಏನು ಆ ಒಂದು ಫ್ರೀ ಚಿಕಿತ್ಸೆಗೆ ನಾವು ಪಡಿಬೋದಾಗಿರುತ್ತೆ ಆಯುಷ್ಮಾನ್ ಕಾರ್ಡ್. ಓಕೆನಾ. ಸೊ ನಿಮ್ಗೆ ಇದರೊಳಗೆ ಫ್ರೀ ಒಂದು 5 ಲಕ್ಷದವರೆಗೂ ಕೂಡ ಪಡಿಬಹುದು. ಅದೇ ರೀತಿಯಾಗಿ APL ಕಾರ್ಡ್ದಾರರು 3 ಲಕ್ಷ ರೂಪಾಯಿ ಪಡಿಬಹುದಾಗಿರುತ್ತೆ. ಓಕೆನಾ.
ಅಲ್ಲಿ BPLಗಿಂತ APLಗೆ ಕಡಿಮೆ ಬೇಡಿಕೆ ಇರುತ್ತೆ ಮತ್ತು ಕಡಿಮೆ ಏನು ಸರ್ಕಾರದ ಸ್ಕೀಮ್ಗಳು ಇರ್ತವೆ ಸ್ಕೀಮ್ಸ್ಗಳು. ಆದರೆ ಕಡಿಮೆ ಒಂದು ಹಣ ಕೊಡೋದಾದರೆ ಕಡಿಮೆ ಹಣ ಕೊಡ್ತಾರೆ, ಅಥವಾ ಯಾವುದೇ ಯೋಜನೆಯಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಆಗೋದಿದ್ರೆ ಅಲ್ಲಿ ಕಡಿಮೆ ಹೆಲ್ಪ್ ಮಾಡ್ತಾರೆ. ಸೊ ಯಾಕಂದರೆ ನೀವು ಬಡತನ ರೇಖೆಗಿಂತ ಒಂದು ಸ್ವಲ್ಪ ಮೇಲ್ಗಡೆ ಇರ್ತೀರಾ, ಮಧ್ಯವರ್ಗದವರು ಅಂತಾರೆ ನೋಡಿ, ಸೊ ಆ ರೇಂಜಿನಲ್ಲಿ ಇರ್ತೀರಾ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಮಾಡ್ತಾರೆ, ಆ ಒಂದು BPL ರೇಷನ್ ಕಾರ್ಡ್ದಾರರಿಗೆ ಏನು ಕೊಡ್ತಾರಲ್ಲ ಸೌಲಭ್ಯ, ಅದಕ್ಕಿಂತ ಕಡಿಮೆ ಸೌಲಭ್ಯವನ್ನು EPL ದಾರರಿಗೆ ಕೊಡ್ತಾರೆ. ಸೊ ಇಲ್ಲಿ ಅಂತಹ ಒಂದು ಅಭ್ಯರ್ಥಿಗಳನ್ನು ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ, ಸೊ ಅವರನ್ನು ಟೋಟಲ್ ಆಗಿ ಅವ್ರ ಬಗ್ಗೆ ತಿಳ್ಕೊಂಡು BPLದಿಂದ APLಗೆ ಕನ್ವರ್ಟ್ ಮಾಡ್ತಾರೆ. ಮತ್ತು ಹೆಚ್ಚಿನ ಶ್ರೀಮಂತಿಕೆ ಹೊಂದಿದ್ರು ಸಹಿತ BPL ರೇಷನ್ ಕಾರ್ಡನ್ನು ಹೊಂದಿದವರಿಗೆ ಟೋಟಲ್ ಆಗಿ ರದ್ದು ಮಾಡಿಬಿಡ್ತಾರೆ, ಅವರಿಗೆ ರೇಷನ್ ಕಾರ್ಡೇ ಕೊಡಲ್ಲ. ಸೊ ಅಂತಹ ಪರಿಸ್ಥಿತಿ ಈ ಒಂದು ರೇಷನ್ ಕಾರ್ಡ್ದಾರರಿಗೆ ಬರ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಸೊ ಏನಾದರೂ ಡೌಟ್ಸ್ ಇದ್ರೂ ಕೂಡ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನನಗೆ ಒಂದು ಮೆಸೇಜ್ ಮಾಡಿ ಕೂಡ ಡೈರೆಕ್ಟಾಗಿ ತಿಳ್ಕೊಬಹುದಾಗಿರುತ್ತೆ. ಸೊ ಇಂತಹ ಒಂದು ಅಭ್ಯರ್ಥಿಗಳನ್ನ ರೇಷನ್ಸ್ ಕಾರ್ಡ್ಗಳಿಂದ ತೆಗೆದಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಗೌರ್ಮೆಂಟ್ ಜಾಬ್ ಯಾರು ಹೊಂದಿರ್ತಾರಲ್ಲ ಅವ್ರನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಸೊ ಹೋದ ವರ್ಷನೇ 70,000ಕ್ಕಿಂತ ಹೆಚ್ಚಿನ ಒಂದು ಗೋರ್ಮೆಂಟ್ ಜಾಬ್ ಹೊಂದಿದಂಥವರಿಗೆ, ಸರ್ಕಾರಿ ನೌಕರರಿಗೆ ತೆಗೆದಾಕಿರುವಂಥದ್ದು BPL ರೇಷನ್ ಕಾರ್ಡ್ಗಳಿಂದ. ಇಲ್ಲಿ IT ರಿಟರ್ನ್ಸ್ ಯಾರು ಮಾಡ್ತಿರ್ತಾರೆ, ನಗರ ಒಂದು ಅಂದರೆ ಸಿಟಿಯಲ್ಲಿ 1,000 ಚದರ ಅಡಿಯಲ್ಲಿ ಯಾರು ಚದರ ಮೀಟರ್ನಲ್ಲಿ ಯಾರು ಒಂದು ಸ್ವಂತ ಮನೆಯನ್ನು ತಗೊಂಡಿರ್ತೀರ, ಸೊ ಅವ್ರಿಗೂ ಕೂಡ BPL ರೇಷನ್ ಕಾರ್ಡು ಸಿಗೋದಿಲ್ಲ ವೀಕ್ಷಕರೇ, ಸಿಗೋದಿಲ್ಲ. ಮತ್ತು ಇಲ್ಲಿ 4 ವೀಲರ್ದು ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಇಲ್ಲಿ 4 ವೀಲರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಕೇಳಿ. ಇಲ್ಲಿ 4 ವೀಲರ್ ವಾಹನದಲ್ಲಿ 2 ಟೈಪ್ ಬರ್ತಾರೆ. ವೈಟ್ ಬೋರ್ಡ್ ಕಾರ್ ಬೇರೆ ಬರುತ್ತೆ, ಯೆಲ್ಲೋ ಬೋರ್ಡ್ ಕಾರ್ ಬೇರೆ ಬರುತ್ತೆ. ಓಕೆನಾ. ವೈಟ್ ಬೋರ್ಡ್ ಕಾರ್ ಅಂದರೆ ಸ್ವಂತ ಮನೆಯ ಉಪಯೋಗಕ್ಕಾಗಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಯೆಲ್ಲೋ ಬೋರ್ಡ್ ಕಾರ್ ಅಂದರೆ ನೀವು ಒಂದು ಉದ್ಯೋಗಕ್ಕಾಗಿ, ನೀವು ದಿನನಿತ್ಯದ ಉದ್ಯೋಗಕ್ಕಾಗಿ ಬಳಸ್ತಾ ಇರ್ತೀರಾ. ಸೊ ನೀವು ಮನೆಗಳಿಗೆ ಸ್ವಂತ ಮನೆಗಂತ ಹೇಳಿ ತಂದಿರಲ್ಲ ಅದನ್ನು, ಸೊ ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ. ಸೊ ಅದನ್ನು ಏನು ಮಾಡ್ತಾರೆ, ಯೆಲ್ಲೋ ಬೋರ್ಡ್ ಕಾರು ಇದ್ದವರಿಗೆ BPL ರೇಷನ್ ಕಾರ್ಡು ಕೊಡ್ತಾರೆ. ಇದು ವೈಟ್ ಬೋರ್ಡ್ ಕಾರ್ ಯಾರ ಹತ್ರ ಇರುತ್ತೆ ಅವ್ರ ಹತ್ರ BPL ರೇಷನ್ ಕಾರ್ಡ್ ಇದ್ದರೆ ಅದನ್ನು ರದ್ದು ಮಾಡ್ತಾರೆ. ಕ್ಲಿಯರ್ ಆಯಿತಾ. ಇಲ್ಲಿ ಯಾರ್ದು ಯೆಲ್ಲೋ ಬೋರ್ಡ್ ಕಾರ್ಡ್ ಇದ್ದರೆ ಅವರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಯೆಲ್ಲೋ ಬೋರ್ಡ್ ಕಾರ್ ಇದ್ದರೆ ಮುಗಿದೋಯ್ತು, ನಿಮಗೆ BPL ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ಓಕೆನಾ. ಸೊ ಇದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಮತ್ತು ಹಳ್ಳಿಯಲ್ಲಿ ಒಂದು 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿರ್ತೀರಾ, ವನಭೂಮಿ ಇರಲಿ ಅಥವಾ ನೀರಾವರಿ ಭೂಮಿ ಇರಲಿ. ಸೊ 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದೆ ಆದರೆ ನಿಮಗೂ ಕೂಡ BPL ರೇಷನ್ ಕಾರ್ಡು ಸಿಗೋದಿಲ್ಲ ವೀಕ್ಷಕರೇ. ಎಲ್ಲ ರೈತರಿಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ BPL ರೇಷನ್ ಕಾರ್ಡು ಸಿಗೋದಿಲ್ಲ. ಮತ್ತು BPL ರೇಷನ್ ಕಾರ್ಡೇ ಯಾಕೆ ಬೇಕಪ್ಪ ಅಂತ ಕೊಂಡಿರ್ತಾರೆ ಅಂದರೆ ಇದರಿಂದ ಸಾಕಷ್ಟು ಯೂಸ್ ಇದೆ ಕಣ್ರಿ. ಸೊ ಕಿಡ್ನಿ ಫೇಲ್ಯೂರ್ ಆಗಿರಲಿ, ಕ್ಯಾನ್ಸರ್ ಬಂದಿರಲಿ, ಸೊ ಇಂಥವಕ್ಕೆಲ್ಲ ಫ್ರೀ ಚಿಕಿತ್ಸೆ ಸಿಗುತ್ತೆ ಕಣ್ರಿ. ಸೊ ನೀವು ಆದರೆ BPL ರೇಷನ್ ಕಾರ್ಡ್ ಆದರೆ ಅರ್ಧ ಹಣ ಕಟ್ಟಬೇಕಾಗತ್ತೆ. ಮತ್ತು ಅಂಥೋದಯ ಆದರೆ ಅಥವಾ ಶ್ರೀಮಂತರಿದ್ದರೆ ನೀವು ಹಣ ಪೂರ್ತಿಯಾಗಿ ಕಟ್ಟಬೇಕಾಗತ್ತೆ. ಸೊ BPL ರೇಷನ್ ಕಾರ್ಡ್ ಇದ್ರೆ ಏನಾಯಿತು, ಫ್ರೀಯಾಗಿ ಸಿಗುತ್ತೆ ಅಂದ್ಬಳಿಕ BPL ರೇಷನ್ ಕಾರ್ಡ್ ಮಾಡಿಸ್ತಾರಲ್ವ. ಸೊ 10,000 ರೂಪಾಯಿ ಹೋದರೆ ಸಹಿತ ನಡೆಯುತ್ತೆ ನನಗೆ BPL ರೇಷನ್ ಕಾರ್ಡ್ ಸಿಗಲಿ. ನನಗೆ ಆಯುಷ್ಮಾನ್ ಕಾರ್ಡ್ನಲ್ಲಿ 5 ಲಕ್ಷ ರೂಪಾಯಿ ಸಿಗುತ್ತಲ್ವಾ. ಸೊ ಈ ರೀತಿ ವಿಚಾರ ಮಾಡುವಂತಹ ಜನರು ಕೂಡ ಈಗ ಬಹಳಷ್ಟು ಜನ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಫ್ರೀ ಚಿಕಿತ್ಸೆ ಆಗಿರಲಿ, ಏನಾದರೂ ಹೊಸ ಸ್ಕೀಮ್ ಬಂದರೆ BPL ರೇಷನ್ ಕಾರ್ಡ್ಗಳದಾರರಿಗೆ ಗೋಸ್ಕರನೇ ಬರ್ತವೆ. ಸೊ ಮನೆಗೆ 7-8 ಲಕ್ಷ ರೂಪಾಯಿ ಸರ್ಕಾರದಿಂದನೇ ಬರುತ್ತೆ. ಕಡಿಮೆ ಬಡ್ಡಿದಲ್ಲಿ ಸಾಲ ಕೂಡ ಸಿಗ್ತಾ ಇರುತ್ತೆ. ಸೊ ನಾನಾ ರೀತಿಯ ಸೌಲಭ್ಯಗಳಿದ್ದಾವೆ BPL ರೇಷನ್ ಕಾರ್ಡ್ಗಳಿಗೆ. ಸೊ ಅದಕ್ಕೋಸ್ಕರ BPL ರೇಷನ್ ಕಾರ್ಡ್ ಬೇಕಂತಾನೆ ಜನರು ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಹೆಚ್ಚಿನ BPL ರೇಷನ್ ಕಾರ್ಡ್ ಮಾಡಿಸಿದ್ದಾರೆ. ಸೊ ಅದನ್ನೆಲ್ಲನೂ ಕೂಡ ರದ್ದು ಮಾಡಿಬಿಟ್ಟು ಇಲ್ಲಿ 100% ಎಲಿಜಿಬಲ್ ಇರುವಂತಹ ಒಂದು ಮಹಿಳೆಯರನ್ನ ಮಾತ್ರ ಉಳಿಸ್ಕೊಂಡು ಅವರಿಗೆ ಮಾತ್ರ, ಬಡ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಬರುವ ಹಾಗೆ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ನೋಡೋಣ, ಆದಷ್ಟು ಎಲ್ಲರ ಖಾತೆಗೆ ಜಮಾ ಮಾಡಿದ್ರೆ ಜಲ್ದಿ ಅಂದರೆ ಬೇಗ ಜಲ್ದಿ ಮಾಡಿ ಒಂದು ಹಣ ಜಮಾ ಮಾಡಿದ್ರೆ ಒಳ್ಳೆಯದು. ಸೊ ಸಾಕಷ್ಟು ಫಲಾನುಭವಿಗಳು ಕಾಯ್ತಾ ಇದ್ದಾರೆ, ಅದರಿಂದ ಹೆಲ್ಪ್ ಆಗುತ್ತೆ ನಮಗೆ. ಸೊ ಏನಾದರೂ ನಾವು ತೊಗೊಳ್ಳಿಕ್ಕೆ ಕುಂತಿದ್ದೀವಿ ಅಂತ ವಿಚಾರ ಮಾಡ್ತಾ ಇರ್ತಾರೆ, ಅಥವಾ ಸಾಲ ಆಗಿರುತ್ತೆ ಅದನ್ನು ತುಂಬಲಿಕ್ಕೆ ಆಗ್ತೆ. ಸೊ ವರ್ಷಕ್ಕೆ 24,000 ರೂಪಾಯಿ ಅಂದರೆ ಯಾರು ಕೇಳಲ್ಲ ಬಿಡಿ ಸರ್, ಯಾರು ಬೇಡಲ್ಲ ನೋಡಿ. ವರ್ಷಕ್ಕೆ 24,000 ಸಿಗುತ್ತೆ ಅಂದರೆ ಸೊ ಎಲ್ಲರಿಗೂ ಕೂಡ ಬೇಕಂತಾನೆ ಕೊಂಡಿರ್ತಾರೆ. ಸೊ ಆದಷ್ಟು 2,000 ರೂಪಾಯಿ ಬೇಗನೆ ಜಮಾ ಆಗಲಿ. 4,000 ರೂಪಾಯಿ ಜಮಾ ಮಾಡ್ತೇವೆ ಅಂತ ಹೇಳಿದ್ರೆ 4,000 ರೂಪಾಯಿ ಜಮಾ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಸೊ ಯಾರಿಗೆ 4,000 ರೂಪಾಯಿ ಜಮಾ ಆಗುತ್ತೆ ನೋಡಿ, ಸೊ ಲಾಟ್ರಿನೇ ಅಂತಾನೆ ಅನ್ಬೋದು ನೋಡಿ ಇವಕ್ಕೆ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತಾನೆ. ಸೊ ಈಗ ಏನಾದರೂ ಡೌಟ್ಸ್ ಇದ್ದರೆ ನಾನು ಆಗಲೇ ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡಿ, ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಈಗ ಈ ಒಂದು 18 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡಿ. ಇಲ್ಲಿ ನೋಡಿ, ಬಾಗಲಕೋಟೆ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ,
ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಬೇಗನೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿಬಿಟ್ಟೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ಆದಷ್ಟು ಈ ಒಂದು ಜಿಲ್ಲೆದವರಿಗೆ ಶೇರ್ ಮಾಡಿ. ಸೊ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಜಿಲ್ಲೆದಲ್ಲಿನೇ ಎಲ್ಲರ ಖಾತೆಗೆ ಒಟ್ಟಿಗೆ ಒಮ್ಮೆಲೆ ಜಮಾ ಆಗಲ್ಲ. ಸೊ ಇಲ್ಲಿರುವಂತಹ ಒಂದು ಮಹಿಳಾ ಫಲಾನುಭವಿಗಳ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿಕೊಂಡು, ಸೊ ವೆರಿಫಿಕೇಷನ್ ಮಾಡಿಸಿದ ತಕ್ಷಣ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಯಾರು ಹೊಂದಿರ್ತಾರೆ ನೋಡಿ, ಸೊ ಅವರೆಲ್ಲರ ಖಾತೆಗೂ ಕೂಡ ಆದಷ್ಟು ಬೇಗ ಹಣ ಜಮಾ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಇಂದು ನಾಳೆ ನಾಡ್ದು ಆಲ್ಮೋಸ್ಟ್ ಜಮಾ ಆಗ್ತಾನೆ ಇರುತ್ತೆ. ಈಗ ಒಂದು ವೀಕು ಕಂಟಿನ್ಯೂ ಆಗಿ ಜಮಾ ಆಗ್ತಾನೆ ಇರ್ತವೆ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುತ್ತೆ, ಸೊ ಏನೇನಿದೆ ಮಾಹಿತಿ, ಸೊ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವು ಲೈಕ್ ಮಾಡಿಬಿಟ್ಟೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ, ಈ ವಿಡಿಯೋ ಒಂದು ಶೇರ್ ಮಾಡಿಬಿಟ್ಟೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ವೀಕ್ಷಕರೇ. ಸೊ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಸೊ ಲಿಸ್ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.